ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟ ಹೊಸ ಪ್ರೋಮೋ ಈಗ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರೋಮೋದಲ್ಲಿ ಕಾಮನ್ ಪೀಪಲ್ಗಳ ಹವಾ ತುಂಬ ಜೋರಾಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅಗ್ನಿ ಪರೀಕ್ಷೆ ವೇದಿಕೆಯ ಮೇಲೆ ಈಗ ಜಡ್ಜ್ ಆಗಿ ಕುಂತಿರುವಂತಹ ವಿನಯ್ ಗೌಡ ಅವರಿಗೆ ಒಂದು ಟಾಂಗ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಇಲ್ಲಿ ನೀವು ಜಡ್ಜ್ ಆಗಿ ಕೂತ್ಕೊಳ್ಳೋಕ್ಕೆ ಇಲ್ಲಿ ಲಾಯಕ್ಕಿಲ್ಲ ಅಂತ ಇಲ್ಲೊಬ್ಬ ಸ್ಪರ್ಧಿನೂ ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ಪ್ರೋಮೋನ ಯಾರಿನ್ನೂ ನೋಡಿಲ್ಲ, ಆಲ್ರೆಡಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ದಯವಿಟ್ಟು ಹೋಗಿ ನೀವು ನೋಡ್ಕೊಬರ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ತೆಳಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಅಗ್ನಿ ಪರೀಕ್ಷೆ ಪಾರಾಗೋದು ಈಸಿ ಅನ್ಕೊಂಡ್ರಾ, ಆಗಲ್ಲ ಬಿಗ್ ಬಾಸ್ ಅನ್ನೋ ಒಂದು ಟೈಟಲ್ನ ಸಹ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದರ ಮಧ್ಯೆ ಗಂಗಕ್ಕ ಅವರು ಈ ಸಾರಿ ಬಿಗ್ ಬಾಸ್ ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಟ್ರೋಲ್ ಆಗಿರುವಂತಹ ಗಂಗಕ್ಕ ಅವರು ಸಹ ಈ ಸಾರಿ ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರ ಒಂದು ಆ್ಯಕ್ಟಿಂಗ್ಗೆ ಇಲ್ಲಿ ಜಡ್ಜ್ ಆಗಿ ಕೂತ್ಕೊಂಡಿರುವಂತಹ ನಮ್ಮ ಸಂಗೀತ ಶೃಂಗೇರಿಯವರು ನಿಮ್ಮನ್ನು ನಾನು ಈ ರೀತಿ ಒಂದು ಬಿಹೇವಿಯರಿಂದ ಈ ರೀತಿ ಒಂದಿಷ್ಟು ಕಾಮಿಡಿಗಳಿಂದ ನಾನು ಬಿಗ್ ಬಾಸ್ ಮನೆಯಲ್ಲಿ ನೋಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಇವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಏನಾಗಿದೆ, ಏನಾಗ್ತಾ ಇದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋನ ಮೊದಲಾಗಿ ನೋಡ್ತಾ ಇದ್ದೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋ ಹೋಗೋಣ. ಹೌದು ವೀಕ್ಷಕರೇ, ಇದೇ ಭಾನುವಾರ ರಾತ್ರಿ 9 ಗಂಟೆಗೆ ಅಗ್ನಿ ಪರೀಕ್ಷೆ ಒಂದು ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ 60 ಜನ ಸೆಲೆಕ್ಟ್ ಆಗಿದ್ದಾರೆ, ಕಾಮನ್ ಪೀಪಲ್ಗಳು. ಅಂದರೆ ಈ 60 ಜನದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈಗ 60 ಜನದಲ್ಲಿ ಕೆಲವೊಂದಿಷ್ಟು ಹೆಣ್ಮಕ್ಳು ಬಂದಿದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ವಿಭಿನ್ನ ಟ್ಯಾಲೆಂಟ್ಗಳು ಸಹ ಇದ್ದಾವೆ ಅಂತಲೇ ಹೇಳ್ಬೋದು. ಅದರಲ್ಲಿ ಈಗ ನಮ್ಮ ಜಡ್ಜ್ ಆಗಿರುವಂಥ 4 ಜನ ಸ್ಪರ್ಧಿಗಳಲ್ಲಿ ಒಬ್ಬರು ಅಂದರೆ ನಮ್ಮ ಶ್ರುತಿಯವರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಶ್ರುತಿಯವರು ಏನು ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ಒಂದು ಗಟ್ಟಿಯಾದ ಮನಸ್ಸು ಬೇಕು, ಬಟ್ ನೀವೇಕೆ ಬಂದಿದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಯಾರಿಗೆ ಹೇಳಿದ್ದಾರೆ ಅಂತ ಒಂದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಕೆಲವೊಂದಿಷ್ಟು ಸ್ಪರ್ಧಿಗಳ ಅವರ ಒಂದು ಮಾತಿಗೆ ಇಲ್ಲಿ ಸಿಂಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಜಡ್ಜಸ್ಗಳ 4 ಫೋಟೋಗಳನ್ನ ಕೊಟ್ಟು ಸ್ಪರ್ಧಿಗಳಲ್ಲಿ ಕೇಳ್ತಾ ಇದ್ದಾರೆ ಇವರು ಹೇಗೆ ಅಂತ. ಇದರಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಏನು ಮಾಡಿದ್ದಾರೆ, ವಿನಯ್ ಅವರಾಗಿರ್ಬೋದು, ಚಂದನ್ ಶೆಟ್ಟಿ ಅವರಾಗಿರ್ಬೋದು, ಆ 4 ಜನದಲ್ಲಿ ಕೆಲವೊಂದಿಷ್ಟು ಜಡ್ಜಸ್ಗಳ ಫೋಟೋಸ್ಗಳನ್ನ ಸುಟ್ಟಾಕಿ ಇವರು ಇಲ್ಲಿ ಇರೋಕೆ ಲಾಯಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಬಟ್ ಇಲ್ಲಿ ಯಾವ ವಿಷಯಕ್ಕೆ ಮಾತಾಡಿದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಡೈರೆಕ್ಟಾಗಿ ಇವರಿಗೆ ಹೇಳಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಇಲ್ಲಿ ಯಾರಿಗೆ ಹೇಳಿದ್ದಾರೆ, ಯಾವ ವಿಷಯಕ್ಕೆ ಹೇಳಿದ್ದಾರೆ ಅಂತ ನಾವು ಇದೇ ಭಾನುವಾರ 9 ಗಂಟೆ ಮೇಲೆ ಗೊತ್ತಾಗುತ್ತೆ. ಬಟ್ ಈ ಒಂದು ವರ್ಡ್ ಯಾಕೆ ಬಂತು ಅನ್ನೋದು ತುಂಬ ಕುತೂಹಲ ಅನಿಸುತ್ತೆ. ಬಟ್ ಇಲ್ಲಿ ಈ ಒಂದು ವರ್ಡ್ ಯಾಕೆ ಹೇಳಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಗಂಗಕ್ಕನವರು ತುಂಬ ಟ್ರೋಲ್ಗಳಾಗಿದ್ರು, ಟ್ರೋಲ್ ಆಗಿದ್ರು. ಅವರು ಕೂಡ ಈ ಸಾರಿ ಕಾಮನ್ ಪೀಪಲ್ ವೇದಿಕೆ ಅಂದರೆ ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರು ಸ್ಟಾರ್ಟಿಂಗ್ ಬಂದ ತಕ್ಷಣ ವೇದಿಕೆ ಮೇಲೆ ಅಡ್ಬಿದ್ದೆ ಅಕ್ಕ ಅನ್ನೋ ಒಂದು ಡೈಲಾಗ್ನ ಹೊಡಿತಾರೆ. ಈ ಒಂದು ಮಾತಿಗೆ ನಮ್ಮ ಸಂಗೀತ ಶೃಂಗೇರಿ ಒಂದು ಟಾಂಗ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇನ್ನು ಅಡ್ಬಿದ್ದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಇವ್ರು ಏನು ಹೇಳ್ತಾ ಇದ್ದಾರೆ ಗಂಗಕ್ಕ ಅವರು, ನಾನು ಈ ಸಾರಿ ಬಿಗ್ ಬಾಸ್ಗೆ ಹೋದರೆ ಪಕ್ಕಾ ಎಂಟರ್ಟೈನ್ಮೆಂಟ್ನ ಕೊಡ್ತೀನಿ, ಪಕ್ಕಾ ಫುಲ್ ಎಂಟರ್ಟೈನ್ಮೆಂಟ್ನ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಬಿದ್ದು ಗೋಳಾಡ್ಕೊಂಡಾಗಿರ್ಬೋದು ಆ ರೀತಿ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡೇ ಇರ್ತೀರ ಟ್ರೋಲ್ ವಿಡಿಯೋದಲ್ಲಿ ಯಾವ ರೀತಿ ಟ್ರೋಲ್ ಆಗಿದ್ರು ಆ ರೀತಿಯಲ್ಲಿ ಈ ಒಂದು ವೇದಿಕೆಯಲ್ಲೂ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಮಾತಿಗೆ ಸಂಗೀತ ಶೃಂಗೇರಿ ಏನು ಹೇಳ್ತಾ ಇದ್ದಾರೆ, ಈ ರೀತಿ ಮಾಡಿದ್ರೆ ನಿಮಗೆ ಅನಿಸುತ್ತೆ ಇದೊಂದು ಎಂಟರ್ಟೈನ್ಮೆಂಟ್ ಥರ ಅಂತ ಅನಿಸುತ್ತಾ ಅಂತ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಈ ಒಂದು ವಿಷಯಕ್ಕೆ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿದ್ದಾರೆ. ಒಂದು ಬೇರೆ ರೀತಿಯಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ನೆಕ್ಸ್ಟ್ ಆದಮೇಲೆ ವಿನಯ್ ಅವ್ರು ಏನು ಹೇಳ್ತಾ ಇದ್ದಾರೆ, ಈ ರೀತಿ ನೀವು ವೀಡಿಯೋಸ್ಗಳನ್ನ ಮಾಡ್ತಿರಲ್ಲ, ನಿಮ್ಮ ಮಗಳು ನೋಡಿದಾರ ಅಂತ ಕೇಳಿದ್ದಾರೆ. ಈ ಒಂದು ವಿಷಯಕ್ಕೆ ಹೌದು ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸಂಗೀತ ಶೃಂಗೇರಿ ಏನು ಹೇಳ್ತಾ ಇದ್ದಾರೆ, ಆ ವೀಡಿಯೋಸ್ಗಳನ್ನ ನೋಡಿ ನಿಮ್ಮ ಮಗಳು ಅದೇ ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಮಾಡ್ತೀರಾ ಅನ್ನೋ ರೀತಿಲಿ ಮಾತಾಡಿದ್ದಾರೆ. ಈ ಒಂದು ವಿಷಯಕ್ಕೆ ಅಲ್ಲಿರುವಂತಹ ಜಡ್ಜಸ್ಗಳಾಗಿರ್ಬೋದು, ಅಲ್ಲಿ ಬಂದಿರುವಂಥ ಗಂಗಕ್ಕಾಗಿರೋ ಅವರ ಒಂದು ರಿಯಾಕ್ಷನ್ ಬೇರೆ ರೀತಿಯೇ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಸಂಗೀತ ಶೃಂಗೇರಿ ಏನು ಹೇಳ್ತಾ ಇದ್ದಾರೆ, ಈ ರೀತಿಯ ಬಿಹೇವಿಯರ್ ನಾನು ಬಿಗ್ ಬಾಸ್ ಮನೆಯಲ್ಲಿ ನೋಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಅಲ್ಲಿ ಇವರಿಗೆ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಗಂಗಕ್ಕ ಅವರು ಆ ಒಂದು ರಿಜೆಕ್ಟ್ ಆಗಿರೋ ಒಂದು ಲೈಟಲ್ಲಿ ಅವರು ಒಂದು ಬಾಗಿಲಿಂದ ಹೊರಗಡೆ ಹೋಗುವಂಥ ವಿಟಿನ ತೋರಿಸಿದ್ದಾರೆ. ನೋಡಬೇಕು ಏನಾಗುತ್ತೆ ಇದೇ ಭಾನುವಾರ. ಇಲ್ಲಿ ರಿಯಲ್ ಆಗಿ ಈ ರೀತಿಯ ಕಾರಣಗಳನ್ನ ಕೊಟ್ಟು ಇಲ್ಲಿ ಗಂಗಕ್ಕ ಅವ್ರನ್ನ ರಿಜೆಕ್ಟ್ ಮಾಡಿ ಕಳಿಸಿದಾರ, ಮತ್ತು ಬೇರೆ ರೀತಿಯ ವಿಷಯಗಳನ್ನ ಕೊಟ್ಟು ಇಲ್ಲಿ ರಿಜೆಕ್ಟ್ ಮಾಡಿ ಕಳಿಸಿದಾರ ಅಂತ ವೇಟ್ ಮಾಡಿ ನೋಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಇವರು ಈ ಸಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ರೆ ಎಂಟರ್ಟೈನ್ಮೆಂಟ್ ಥರ ಅನಿಸುತ್ತಾ ಇಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಈ ಒಂದು ಪ್ರೋಮೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಜಡ್ಜಸ್ಗಳು ತಗೊಂಡಿರುವಂಥ ನಿರ್ಧಾರ ಆಗಿರ್ಬೋದು, ಇಲ್ಲಿ ಕಂಟೆಸ್ಟೆಂಟ್ಗಳು ತಗೊಂಡಿರುವಂಥ ನಿರ್ಧಾರಗಳು ಕೆಲವು ಮಟ್ಟಿಗೆ ತೂಕಬದ್ಧವಾಗಿದೆ ಅಂತಲೇ ಹೇಳ್ಬೋದು. ಬಟ್ ಇವರು ಸರಿ ಅವರು ಸರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಇದೇ ಭಾನುವಾರ ವೇಟ್ ಮಾಡಿ ನೋಡಬೇಕಾಗುತ್ತೆ ಯಾವ್ಯಾವ ಕಾರಣಗಳಿಗೆ ಇಲ್ಲಿ 60 ಜನ ಕಂಟೆಸ್ಟೆಂಟ್ಸ್ಗಳಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ ಮತ್ತು ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ. ಈ ಒಂದು ಭಾನುವಾರದಿಂದ ಈ ಒಂದು ಶೋ ಶುರುವಾಗ್ತಾ ಇದೆ. ನಿಮ್ಮ ಪ್ರಕಾರ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಬಂದಿರ್ಬೋದು ಮತ್ತು ಯಾರು ಬರಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟಾಗಿ ನಮ್ಮ ಫಾಸ್ಟ್ ಕನ್ನಡ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.